ಲಿಂಗಾಯತ ಪಂಚಮಸಾಲಿ ಸಮಾಜದ ಮೀಸಲಾತಿ ಚಳವಳಿ ಸ್ವಾಗತ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ವಿಜಯಪುರದ ಶಾಸಕರು, ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು, ಹಿಂದೂವಾದಿಗಳ ಫೈರ್ ಬ್ರ್ಯಾಂಡ್ ಮತ್ತು ಪಂಚಮಸಾಲಿ ಸಮಾಜದ ಪ್ರಚಂಡ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಏಕಾಏಕಿ ನಮ್ಮ ಕರ್ನಾಟಕದೊಳಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಕುತಂತ್ರದ ಮೂಲಕವಾಗಿ ಅವರು ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ಇಡೀ ಪಂಚಮಸಾಲಿ ಸಮಾಜ ಇವತ್ತು ಒಕ್ಕೊರಲಿಂದ ನಾವು ಖಂಡಿಸ್ತೀವಿ. ಈ ಒಂದು ಸಭೆ ಕೇವಲ ಪಂಚಮಸಾಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲ ಲಿಂಗಾಯತ ಸಂಘಟನೆಗಳು, ಎಲ್ಲ ಹಿಂದೂ ಪರ ಸಂಘಟನೆಗಳು, ಬಸವನಗೌಡ ಎಲ್ಲ ಅಭಿಮಾನಿಗಳು ಸಹ ಈ ಒಂದು ಸಭೆಯನ್ನು ಇವತ್ತು ಮಾಧ್ಯಮದ ಮೂಲಕ ನೋಡಕತ್ತಾರೆ. ಸ್ವಾಮೀಜಿಯವರು ಯಾವತ್ತ ಹೋರಾಟ ಕರೆ ಕೊಡ್ತಾ ನಾವೆಲ್ಲರೂ ಸಹ ಬರಲಿಕ್ಕೆ ಇವತ್ತು ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಈ ಹಿನ್ನೆಲೆ ಒಳಗೆ ಈ ಒಂದು ಸಭೆಯನ್ನು ಇವತ್ತು ದಿಢೀರನೆ ಕರೆದ ನಿಮಿತ್ತವಾಗಿ ಎಲ್ಲರ ಸಲಹೆಗಳನ್ನು ತೆಗೆದುಕೊಂಡು ನಾವು ಚರ್ಚೆ ಮಾಡಕತ್ತೀವಿ. ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. 1980ನೇ ಇಸ್ವಿಯಲ್ಲಿ ವೀರೇಂದ್ರ ಪಾಟೀಲ್ಗೆ ಮಾಡಿರ್ತಕ್ಕಂಥ ಅನ್ಯಾಯದ ಪರಿಣಾಮ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಧೂಳಿಪಟ ಆಯಿತು. ನಿಜಲಿಂಗಪ್ಪನವರಿಗೆ ಅವತ್ತಿನ ದಿವಸ ಅನ್ಯಾಯ ಮಾಡಿದ ಕಾರಣಕ್ಕೋಸ್ಕರವಾಗಿ ಅವತ್ತಿನ ರಾಜಕೀಯ ತಲ್ಲಣ ಆಗಿರ್ತಕ್ಕಂಥ ಅವೆಲ್ಲ ಕಂಡಿದ್ದೀವಿ. ಅದಾದ ನಂತರದಲ್ಲಿ JH ಪಾಟೀಲರು, ಅದಾದ ನಂತರದಲ್ಲಿ ನಮ್ಮ ಲಿಂಗಾಯತ ಸಮಾಜ ಜನತಾದಳಕ್ಕೆ ಇದ್ದಂಥ ಸಂದರ್ಭದಲ್ಲಿ ಜನತಾದಳದಲ್ಲಿ ಡಿವೈಡ್ ಆದ ನಂತರ 2008ನೇ ಇಸ್ವಿಯಲ್ಲಿ ಪರಿಸರಕ್ಕೆ ಅನುಗುಣವಾಗಿ ಸಂದರ್ಭಕ್ಕನುಗುಣವಾಗಿ ಲಿಂಗಾಯತರ ಒಗ್ಗಟ್ಟನ್ನು ತೋರಿಸ್ಬೇಕಂತೇಳಿ ಯಡಿಯೂರಪ್ಪನವರನ್ನು ಈ ಸಮಾಜ ತಮ್ಮ ನಾಯಕಂತ ಒಪ್ಪಿಕೊಂಡು ಅವರಿಗೆ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥದ್ದು. ಅದಾದ ನಂತರದಲ್ಲಿ ಯಡಿಯೂರಪ್ಪನವ್ರ ನಂತರದಲ್ಲಿ ಈ ಒಂದು ಸಮಾಜ ನಾಯಕತ್ವದ ಕೊರತೆ ಅನುಭವಿಸುವ ಸಂದರ್ಭದಲ್ಲಿ ಇವತ್ತು ಪ್ರಶ್ನಾತೀತವಾಗಿ ನಾಯಕರಾಗಿ ಸಮಾಜದ ಶಕ್ತಿಯಾಗಿ ಉತ್ತರ ಕರ್ನಾಟಕದ ನೋವಿಗೆ ಧ್ವನಿಯಾಗಿ ಪಂಚಮಸಾಲಿ ಮತ್ತು ಇತರೆ ಸಮುದಾಯಗಳ ಮೀಸಲಾತಿ ಪರವಾಗಿ ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇವತ್ತು ಯತ್ನಾಳ್ ಅವರನ್ನು ಎಲ್ಲೇ ಒಂದು ಕಡೆ ರಾಜಕೀಯವಾಗಿ ಹತ್ತಿಕ್ಕಬೇಕು, ಈ ಮೂಲಕ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸಬೇಕು, ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವವನ್ನು ಕುಗ್ಗಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರುಗಳು ಪಕ್ಷದ ವರಿಷ್ಠರಿಗೆ ಕುತಂತ್ರದ ಮೂಲಕವಾಗಿ ಅವರನ್ನು ಎಲ್ಲೇ ಒಂದು ಕಡೆ ಮಿಸ್ಗೈಡ್ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ಇವತ್ತು ನಾವೆಲ್ಲರೂ ಸಹ ಖಂಡಿಸ್ತೀವಿ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇಡೀ ಲಿಂಗಾಯತ ಪಂಚಮಸಾಲಿ ಸಮಾಜ, ಎಲ್ಲ ಲಿಂಗಾಯತ ಒಳಪಂಗಡಿಗಳು, ಕರ್ನಾಟಕದ ಎಲ್ಲ ಹಿಂದೂ ಪರ ಸಂಘಟನೆ ಅವ್ರ ಜೊತೆಗೆ ಇದ್ದಾರೆ ಅನ್ನುವಂಥದ್ದನ್ನು ನಾನು ಮನವರಿಕೆ ಮಾಡ್ಕೊಳ್ಳೋಕ್ಕೆ ಇಚ್ಛೆಪಡ್ತೀನಿ.